ನಮಸ್ಕಾರ ಸರ್ ಅದು ನಿನ್ನೆ ಸಂಜೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ದೂರು ನೀಡಿದ್ದಾರೆ ಅದರ ಆಧಾರದ ಮೇಲೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್, ಕೆಪಿಐಡಿ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ FIR ನಲ್ಲಿ ದಾಖಲು ಮಾಡಲಾಗಿದೆ. ಈ FIR 3 ಕಂಪನಿ, ಆದಿತ್ಯರಾಜ್ ಕ್ಯಾಪಿಟಲ್ಸ್, ಆದಿತ್ಯರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರರು ಈ ತರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ ಬಾಲರಾಜ್ ಮಾನೆ CEO, ಇವನು ಆಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದ್ದೀವಿ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನು ಮಾಹಿತಿ ತಗೊಂಡಿದ್ದೀವಿ ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, ಸೇವಿ ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿದ್ದಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ದು ಪ್ರಾಮಿಸ್ ಒಂದು ಅಗ್ರಿಮೆಂಟ್ನಲ್ಲಿ ಮಾಡಿದ್ದಾರೆ. ಈ ಎಲ್ಲದರಿಂದ ನಮ್ಮದು ಬರ್ಡ್ಸ್ ಆ್ಯಕ್ಟ್ದು ಮತ್ತು KPID ಆ್ಯಕ್ಟ್ದು ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾ ಇದ್ರು, ಕೊಡ್ತಾ ಇರಲಿಲ್ಲ, ಅದು ಕ್ವೆಶ್ಚನ್ ನಲ್ಲಿ ಇಲ್ಲ. ಈ ತರ ದೇಶದಲ್ಲಿ 1 ಇಲ್ಲ, 3 ಇಲ್ಲ, 2 ಇಲ್ಲ, 100 ಪ್ರಕರಣಗಳು ಆಗ್ತಾ ಇವೆ. ಎಲ್ಲಿ ಅವರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ ಮತ್ತು 1 ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ ಸಾವಿರಾರು ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡ್ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದೀವಿ. ಅವನಿಗೆ ದೇಶ ಬಿಡ್ಲಿಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ AC ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, 6,500ಕ್ಕಿಂತ ಜಾಸ್ತಿ ಡಿಪಾಸಿಟರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು 50 ಕೋಟಿಗಿಂತ ಖಂಡಿತ ಆಗಿ ಇದು ಜಾಸ್ತಿ ಪ್ರಕರಣ ಇದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ದು ಸರ್ಕ್ಯುಲರ್ ಪ್ರಕಾರ 50 ಕೋಟಿ ಮೇಲೆ ಇರುವುದು ಫೈನಾನ್ಷಿಯಲ್ ಕೇಸ್ CIDಗೆ ವರ್ಗಾವಣೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾನ್ಯ DG ಮತ್ತು IG ಅವರಿಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದೀವಿ. ಬಹುಶಃ ಇವತ್ತು ಅಥವಾ ನಾಳೆ ಈ ಕೇಸ್ CIDಗೆ ವರ್ಗಾವಣೆ ಆಗುತ್ತೆ. ಅಲ್ಲಿವರೆಗೆ ಈಗಾಗಲೇ ನಾವು ಈ ಪ್ರೆಸ್ ಮೀಟ್ ಮಾಡುವಾಗನೇ ನಮ್ಮ ಅಧಿಕಾರಿಗಳು 3 ಬೇರೆ ಬೇರೆ ತಂಡದಲ್ಲಿ ಆ ಕಂಪನಿದು ಕಚೇರಿಗಳನ್ನು ರೇಡ್ ಮಾಡಿಕೊಂಡು ದಾಖಲಾತಿಗಳು ಮತ್ತು ಮೊಬೈಲ್, ಟ್ಯಾಬ್ಲೆಟ್ಸ್ ಮತ್ತು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಆದ್ಮೇಲೆ ಆಕ್ಚುಲಿ ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಹಣ ಇವರು ಜನರಿಂದ ಪಡೆದುಕೊಂಡಿದ್ದಾರೆ ಅದರ ಬಗ್ಗೆ ಖಚಿತವಾದ ನಮಗೆ ಮಾಹಿತಿ ಕೊಡೋಕ್ಕೆ ಆಗುತ್ತೆ. ಇಲ್ಲ, ಇದು ಈ ಕಂಪನಿಗೆ ಸರ್ಪ್ರೈಸ್, ಎಲಿಮೆಂಟ್ ಆಫ್ ಸರ್ಪ್ರೈಸ್ ನಮ್ಮ ಹತ್ರ ಇರಲಿಲ್ಲ. ಶಿವಮ್ ಅಸೋಸಿಯೇಟ್ಸ್ ಆದ್ಮೇಲೆ ಈ ಕಂಪನಿಯವರು ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇವರು ಬೇರೆ ಬೇರೆ ನಮ್ಮ ಲೀಗಲಿ ಹೇಗೆ ಸೇಫ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಇವರು ಕೋಆಪರೇಟ್ ಮಾಡ್ತಾ ಇಲ್ಲ. ಇವರದು ಯಾರ್ಯಾರು ಪದಾಧಿಕಾರಿಗಳು ಇದ್ದಾರೆ ಬಿಲ್ಕುಲ್ ಕೋಆಪರೇಟ್ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ ಪ್ರೊಸೆಸ್ನಲ್ಲಿ. ಆದರೆ ನಾವು ನಮ್ಮ ಡಿಜಿಟಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲೆ ನಮಗೆ ನಂಬಿಕೆ ಇದೆ. ಇವರ ಸಿಸ್ಟಮ್ ಸೀಸ್ ಮಾಡಿಕೊಂಡು ಇಮೇಜಿಂಗ್ ಮಾಡಿಕೊಂಡು ಏನು ನಮಗೆ ಡಿಜಿಟಲ್ ಡೇಟಾ ನಮ್ಮ ಕೈಯಲ್ಲಿ ಬರುತ್ತೆ ಆವಾಗ ಒಟ್ಟು ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಫ್ರಾಡ್ ಅಮೌಂಟ್ ಇದೆ, ಅದು ಎಲ್ಲ ಮಾಹಿತಿ ಬರುತ್ತೆ. ಇನ್ನು ನಾವು ಬರೀ ವಿಚಾರಣೆ ಮಾಡ್ತಾ ಇದ್ವಿ, ಇನ್ನು ಯಾರಿಗೆ ನಾವು ಕಸ್ಟಡಿನಲ್ಲಿ ತಗೊಳ್ಳಿಲ್ಲ. ವಿ ಆರ್ ಆಲ್ಸೋ ನಾಟ್ ಇನ್ ರಶ್. ಫಸ್ಟ್ ಕಲ್ಪೆಬಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಆಮೇಲೆ ದಸ್ತಗಿರಿ ಮಾಡ್ತೀವಿ.
ಮೇನ್ ಆರೋಪಿ ಜೊತೆ ಮತ್ತು 6 ಡೈರೆಕ್ಟರ್ ಇದ್ದಾರೆ. Directors ಯಾರ್ಯಾರಿದ್ದಾರೆ? ಅರೋರಾ ಯಾರ್ಯಾರಿದ್ದಾರೆ directors? ಹೌದು, ಅದು FIR ನಲ್ಲಿ ನಾವು ಹೆಸರು ನಮ್ಮ ಎಲ್ಲರ ಹೆಸರು ಬಂದಿದೆ ಸರ್. ಹೌದು, ಯಾರ್ಯಾರು ಮೇನ್ ಜನ ಇದ್ದಾರೆ ಹೂ ಆರ್ ಇನ್ ದ ನೋ ಆಫ್ ದ ಥಿಂಗ್ಸ್ ಮತ್ತು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಅವರ ಹೆಸರು ನಮ್ಮ FIR ನಲ್ಲಿ ಇದೆ. ಅವ್ರು ಲೋಕಲ್ ಯಾರು ಡೈರೆಕ್ಟರ್ ಇದ್ದಾರೆ, ಎಲ್ಲ ಔಟ್ ಆಫ್ ಸ್ಟೇಟ್ಸ್ ಮೋಸ್ಟ್ಲಿ ಲೋಕಲ್ ಇದ್ದಾರೆ, ಇವರು ಬೆಳಗಾವದಲ್ಲಿ ಇದ್ದಾರೆ. ಎಸ್, ಅವರದು ಕೂಡ ವಿಚಾರಣೆ ನಡೀತಾ ಇದೆ. ಅವರ ವಿರುದ್ಧ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಮಹಾರಾಷ್ಟ್ರದಲ್ಲಿ ಬ್ರಾಂಚ್ಗಳಿದಾವೆ. ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ಪೊಲೀಸರು ತಿಳಿಸಿ ಅವ್ರಿಗೇನ ಎನ್ಕ್ವೈರಿಗೆ ಸಹಾಯ ಕೇಳಿದ್ದಾರೆ. ಇಲ್ಲ, ಸದ್ಯಕ್ಕೆ ಇಲ್ಲ. ನೇರವಾಗಿ ನಮಗೆ ಈ ತರ ಕಮ್ಯುನಿಕೇಶನ್ ಕೂಡ ಮಾಡಕ್ಕೆ ಆಗಲ್ಲ. ಈ ತರ ಮಾಡ್ಬೇಕಾದ್ರೆ ನಾವು ನಮ್ಮ CID ಮುಖಾಂತರ ಹೋಗ್ಬೇಕು. ಬಟ್ ಅಲರ್ಟ್ ಅವರಿಗೆ ನಾವು ಮಾಡ್ಬೋದು. ಇಲ್ಲ, ನಮ್ಮವರು ಎಲ್ಲ ಇದರಲ್ಲಿನೇ ಬಿಸಿ ಇದ್ದಾರೆ, ಚೆಕ್ ಮಾಡ್ತೀವಿ. ಈ 1-2 ದಿನದಲ್ಲಿ CIDಗೆ ವರ್ಗಾವಣೆ ಇದೆ. ನೀವು ಹೇಳ್ತಾ ಇರೋದು ಮಾರ್ಕೆಟ್ ಇಂಟೆಲಿಜೆನ್ಸ್. ಕಲ್ಪೆಬಿಲಿಟಿ ಇದರಲ್ಲಿ ನಮಗೆ ಯಾರ್ಯಾರ್ದು ಕಲ್ಪೆಬಿಲಿಟಿ ಕಂಡು ಬರುತ್ತೆ ಅವರ ಮೇಲೆ ಕಾನೂನಿ ಕ್ರಮ ಆಗುತ್ತೆ. ಹೌದು, ಒಂದು ನೋಟರಿ ಮುಖಾಂತರ ಇವರು ಬಾಂಡ್ ಕೊಡ್ತಾ ಇದ್ರು, ಚೆಕ್ ಕೂಡ ಕೊಡ್ತಾ ಇದ್ರು. ನಮಗೆ ಕೆಲವು ಡಾಕ್ಯುಮೆಂಟ್ ಸಿಕ್ಕಿದೆ. ಈಗ ಟೋಟಲ್ ಇಷ್ಟು ಡಾಕ್ಯುಮೆಂಟ್ ಇಶ್ಯೂ ಆಗಿದೆ. ನಾವು ಆ ಬ್ಯಾಂಕ್ ಜೊತೆಗೆ ಸಂಪರ್ಕ ಮಾಡಿಕೊಂಡು ಮುಂದಿನ ಕ್ರಮ ತಗೋತೀವಿ. ಎಷ್ಟು ಬ್ಯಾಂಕ್? ಸದ್ಯಕ್ಕೆ ನಮಗೆ 4 ಬ್ಯಾಂಕ್ದು ಮಾಹಿತಿ ಬಂದಿದೆ, ಪತ್ರ ವ್ಯವಹಾರ ನಡೆಸ್ತಾ ಇದೆ. ಅಸೋಸಿಯೇಷನ್ ನೀವು ಇನ್ವೆಸ್ಟಿಗೇಷನ್ ಮಾಡುವಾಗ ಇದು ಆದಿತ್ಯ ರಾಜ್ ಸಿಕ್ಕಿದೆ ಲಿಂಕ್ ಇದೆ ಸರ್. ಇದೆಲ್ಲ ಒಂದು ಐ ಥಿಂಕ್ ದೇ ಆರ್ ಕಾಂಪಿಟಿಟರ್ಸ್. But it alerted him. They were successfully. ಇಬ್ರು ಓನ್ಲಿ ಲಿಂಕ್ ಇಸ್ ಬೋತ್ ವೇರ್ ಚೀಟಿಂಗ್ ಪಬ್ಲಿಕ್. ನಾವು ಗೆಸ್ ವರ್ಕ್ ಮಾಡಕ್ಕೆ ಆಗಲ್ಲ. ಬಟ್ 50 ಕೋಟಿ ಮೀರಿ ಇದೆ, ಅದು ಅಷ್ಟು ನಮ್ಗೆ. ಸರ್, ಇನ್ನು ಎಷ್ಟು ಸೊಸೈಟಿ ಇರ್ಬೇಕು ಈಗ ನಮ್ದು ಈ KPID ಸೆಲ್ ಏನು DC ಅವರು ಮಾಡಿದ್ದಾರೆ, ಅದಕ್ಕೆ ಪಬ್ಲಿಕ್ ಇಂದ ಮಾಹಿತಿ ಬರ್ತಾ ಇದೆ. ನಮ್ಮವರು ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. 2-3 ಇದೆ ಅಂತ ಅದಕ್ಕಂತ ಜಾಸ್ತಿ ಇದ್ದಾರೆ. ಇನ್ನೂ 5 ಮಂದಿ ಇದ್ದಾರೆ. ಅವರು ಆಫೀಸ್ ಬೇರರ್ಸ್ ಯಾರಿದ್ದಾರೆ, ಯಾರು ಇದು ಆಪರೇಟ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಇದ್ರು. ನಮ್ಗೇನ್ ಗೊತ್ತಿಲ್ಲ ಅಂತ ಈಗ ವಿಚಾರಣೆ ನಡ್ತಾ ಇದೆ. ಫಸ್ಟ್ ಪಾರ್ಟಿ ಅವರೇ ಇರ್ತಾರೆ, ಸೆಕೆಂಡ್ ಪಾರ್ಟಿ ಸಾವಿರಾರು ಜನ ಇರ್ತಾರೆ. ಅಂತವ್ರ ಮೇಲೆ ಏನಾದ್ರು ಕ್ರಮ ಸರ್? ಜನರು ಇದರಲ್ಲಿ ವಿಕ್ಟಿಮ್ ಇದ್ದಾರೆ. ಜನರು ವಿಕ್ಟಿಮ್. ಪಬ್ಲಿಕ್ ಯಾರಿದ್ದಾರೆ, ಯಾರು ದುಡ್ಡು ಹಾಕಿದ್ದಾರೆ ಅವರು ವಿಕ್ಟಿಮ್. ತಗೊಳ್ಳೋನು ಅದು ಇನ್ನು ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಇದೆ, ಹೇಳಕ್ಕೆ ಆಗಲ್ಲ. ವಿ ನೀಡ್ ಟು ಡೀಪರ್. ನಿನ್ನೆ ರಾತ್ರಿ ಮಾತ್ರ FIR ಆಗಿದೆ. ಬೆಳಿಗ್ಗೆಯಿಂದ ಸೀಸರ್ ಪ್ರೋಸೆಸ್ ನಲ್ಲಿ ಇದ್ದೀವಿ ನಾವು. ಒಂದ್ಸಲ ಎಲ್ಲ ಡೇಟಾ ಸಿಕ್ಕಿದ ಮೇಲೆ ಓನ್ಲಿ ಐ ಕ್ಯಾನ್ ಕಮಿಟ್ ರೈಟ್. ಈಗ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಸ್ಪೆಷಲ್ ಸೆಲ್ ಯಾವುದೇ DC ಅವರ ಕಚೇರಿಗೆ ಬರಲಿ, ಇಲ್ಲಾಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬರಲಿ, ನಾವು ಜನರಿಂದ ಕೂಡ ಕಂಪ್ಲೇಂಟ್ ತಗೋತೀವಿ.